ಗೆಲ್ತಾರಪ್ಪ. ಇನ್ನು ನಮ್ಮ ಭಾರತದ ಸೈನಿಕರು ಪಾಕ್ ಆಕ್ಯುಪೈಡ್ ದೇಶವನ್ನು, ಅಂದರೆ ನಮ್ಮ ಆಕ್ಯುಪೈಡ್ ಆದಂಥ ಒಂದು ಆಜಾದದವ್ರು ಕರ್ಕೊಳ್ತಾರೆ. ಆ ಪಾಕನ್ನು ನಮ್ಮೊಳಗೆ ತೊಗೊಳ್ತಾರೆ. ನಮ್ಮ ಭಾರತದಾಗ್ತದೆ, ಕಾಶ್ಮೀರದಾಗ್ತದೆ ಅಂತೇಳಿ. ಆದರೆ ಇವತ್ತು ಸ್ವತಃ ಟ್ರಂಪ್ ಅವ್ರು ಹೇಳ್ತಾರೆ, ಇಲ್ಲ ನಾನು ನಿಲ್ಲಿಸಿದೆ ಅದನ್ನು, ಇಲ್ಲಾಂದ್ರೆ ಭಾರತ ಹೊಳಕ್ಕೆ ಬೀಳ್ತಾಯಿತ್ತು, ಒಣಬಾಂಬ್ ಯುದ್ಧ ಆಗ್ತಾಯಿತ್ತು ಅಂತೇಳಿ. ಅದಕ್ಕೆ ಇವತ್ತಿನವರೆಗೂ ಅದ್ರ ವಿರೋಧವಾಗಿ ನಮ್ಮ ಮೋದಿಯವರು ಒಂದು ಮಾತು ಮಾತಾಡ್ತಾ ಇಲ್ಲ. ಈಗ ಚೈನಾ ಅದು ಸಣ್ಣಗೆ ಶುರು ಮಾಡಿದ ನಮ್ಮ ವೀಕ್ನೆಸ್ ತಿಳ್ಕೊಂಡು, ಕಾಶ್ಮೀರದವ್ರು ನಮ್ದು ಇನ್ನೂ ಜಾಗ ಬರ್ತದೆ ಅಂತೇಳಿ. ಹೀಗಾಗಿ ಹೊಡ್ಕೊಂಡು ಬಿಟ್ಟಿದ್ದಾರೆ ಸಾಕಷ್ಟು ನಮ್ಮ ಭೂಮಿಯನ್ನು. ಗಾಲ್ವಾನ್ದಲ್ಲಿ 20 ಸೈನಿಕರು ಹೊಡೆದು ತೆಗೆದುಬಿಟ್ಟಿದ್ದಾರೆ. ನಮ್ಮ ಏನಾದರೂ ಒಳಗೆ ಬರ್ತಾನೆ ಇದ್ದಾರೆ. ಈ ಕಾಶ್ಮೀರ ನಮ್ಮದು ಅಂತ ಅನ್ನುವಂಥ ಮಾತಾಡೋ ಹಂತಕ್ಕೆ ಬಂದಿದ್ದಾರೆ. ನಾವು ಎಲ್ಲಿ ಇದ್ದೀವಿ ಈ ಕಳೆದ 11 ವರ್ಷದೊಳಗೆ ಅನ್ನೋದನ್ನು ಮತ್ತೊಂದು ನಾವು ವಿಮರ್ಶೆ ಮಾಡ್ಕೋಬೇಕಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪೂರ್ಣವಾಗಿ ಸೋತಿದ್ದೀವಿ ಅನ್ನೋದು ಎರಡು ಮಾತಿಲ್ಲ. ಇವತ್ತು ನಮಗೆ ಚೈನಾ ಅನಿವಾರ್ಯಪ್ಪ ಅನ್ನುವಂಥದ್ದು. ಯಾಕಂದರೆ ಟ್ರಂಪ್ ಅವರು ದಿನದಿಂದ ದಿನಕ್ಕೆ 25% ಹೆಚ್ಚು ಮಾಡಿದ್ವಿ, 50 ಮಾಡಿದ್ವಿ, 100 ಮಾಡಿದ್ವಿ, ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಹೊಡೆದು ನಮಗೆ. ಯಾಕಂದ್ರೆ ನಮ್ಮ ದೇಶ ರಫ್ತು ಮಾಡಿದಾಗ ನಮ್ಗೆ ದುಡ್ಡು ಬರುವಂಥದ್ದು. ನಮ್ಮ ಕಡೆಯಿಂದ ನಮ್ಮ ದೇಶದಿಂದ ರಫ್ತಿನ ಹೆಚ್ಚು ಟ್ಯಾಕ್ಸ್ ಐತ್ರೆ, ಮತ್ತು ನಮ್ಮ ವಸ್ತುಗಳು ಅಲ್ಲಿ ಜನ ಯಾಕೆ ಕೊಳ್ತಾರೆ? ಅದರಲ್ಲೂ ಅಮೇರಿಕಾದಲ್ಲಿ ಒಂದು ಹೆಚ್ಚು ಕೊಟ್ಟು ಕೊಳ್ಳುವಂಥ ಅಲ್ಲಿ ಶಕ್ತಿ ಅದವರಿಗೆ, ಆರ್ಥಿಕವಾಗಿ ಭದ್ರಿದ್ದಾರೆ. ಅವ್ರು ಉಳಿದ ದೇಶಗಳು ನಾವೇನು ಕಳಿಸಲ್ಲ, ಅದಕ್ಕೆ ಹೆಚ್ಚು ರೊಕ್ಕ ಕೊಟ್ಟು ತೊಗೊಳ್ತಾರೆ. ಅವರು ಹಣ ಕೊಟ್ಟು ತೊಗೊಳ್ತಾರೆ. ಅದರಿಂದ ನಮಗೆ ಒಂದಿಷ್ಟು ನಮ್ಗೆ ಲಾಭ ಆಗ್ತದೆ ನಮ್ಮ ದೇಶಕ್ಕೆ. ಆದರೆ ಅದನ್ನು ಈಗ ಮೂಗು ಹಿಡಿದು ಬಿಟ್ಟಿದ್ದಾರೆ ನಮ್ಮ ಟ್ರಂಪ್ ಅವರು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಪ್ಪ ಅಂದ್ರೆ, ನಮ್ಮ ಮೋದಿ ಅವರು ಟ್ರಂಪ್ ಅವ್ರ ಗ್ಯಾದರ್ ಮಾಡಿ ತಪ್ಪಿದಾರ ಅಂತ. ಈಗ ನೋಡ್ರಿ, ಚೈನಾ ಕಡೆಯಿಂದ ದೋಸ್ತಿ ಮಾಡಲಿಕ್ಕೆ ಮಾಡಿದರು, ಭೇಟಿ ಆದರು, ಜೋಲ ಹೇಳ್ತಿರಲಿದೆ ನಿಮಗೆ ಕುಂತು. ಜೋಲ ಅಂದ್ರೆ ಈ ತೂಗು ಮಂಚದ ಕೂತು ಮಾತಾಡಿದರು, ಚಾಪೆ ಚರ್ಚೆ ಮಾಡಿದ್ರು, ಎಲ್ಲ ಮಾಡಿದರು. ಇದು ಖುಷಿ ಹೇಳ್ತಾರೆ ಕಾಶ್ಮೀರ